ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್. ಸೊ ಗೈಸ್, ತುಂಬ ಕತ್ಲೆ ಬ್ಲರ್ ಬರತ್ತಿತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನಾನು ನಾ ಹುಟ್ಟಿ ಬೆಳೆದಂಥ ಮನೆಯಾಗಿದ್ದೀನಿ, ಅದಿದೆ. ಸೊ ಗೈಸ್, ಇದು ಈ ಮನೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಈ ಮನೆ ಬಿಟ್ಟು ನಾವು ಇನ್ನು ಹೊಸ ಮನೆ ಓಪನಿಂಗ್ ಮಾಡಿದ್ವಿ ಮನೆ. ಸೊ ನೀವೆಲ್ಲ ಇನ್ಸ್ಟಾ ಸ್ಟೋರಿಯಲ್ಲಿ ಅಥವಾ ಇನ್ಸ್ಟಾ ಪೇಜಲ್ಲಿ ನೋಡ್ಬೋದು ನನ್ನ ವಿಡಿಯೋಸ್ ಎಲ್ಲ. ಸೊ ಔಟ್ಸೈಡೆಲ್ಲ ಈ ಥರ ಇತ್ತು, ಎಲ್ಲ ಕತ್ಲೆ ಆಗಿದೆ, ಬರೋಕ್ಕೆ ಲೇಟ್ ಆಯಿತು. ಸೊ ಇವತ್ತು ಆ್ಯಕ್ಚುಲಿ ಸಾಟರ್ಡೇ, ಇವತ್ತು ನಮ್ಮೂರಲ್ಲಿ ಸಂತೆ ಇದೆ, ಹಾಗಾಗಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಗೈಸ್, ಎಷ್ಟು ಮೆಮೊರೀಸ್ ಇದೆ ಗೊತ್ತಾ. ಸೊ ಇಲ್ಲಿ ನಮ್ಮ ಅಕ್ಕ ಅಲ್ಲಿ ಮಾವಾರ ಫೋಟೋ ಇತ್ತು. ಇನ್ನೂ ಗಬಾಳು ಏನೂ ಒಯ್ದಿಲ್ಲ ನಾವು, ಎಲ್ಲ ಇನ್ನೂ ಇಲ್ಲೇ ಇದೆ, ಸಾಮಾನು ತುಂಬ ಇದ್ದಾವೆ. ಸೊ ಕೆಲವೊಂದು ಏನು ಐಟಮ್ ಬೇಕಾಗುತ್ತೆ ಅಷ್ಟೆಲ್ಲ ಒಯ್ದಿದ್ದೆವು. ಇಲ್ಲೇ ಮಲ್ಕೋತಿದ್ವಿ ಎಲ್ಲರೂ. ಏನಿಲ್ಲ ಅಂದರೂ ನಾವು ಎಷ್ಟಂದರೆ ಒಂದು 12 ಮೆಂಬರ್ಸ್ ಇದ್ವಿ. ನಾವು 5 + 4 9-10 ಮೆಂಬರ್ಸ್ ಇದ್ವಿ. ಸೊ ಎಷ್ಟು ಜನ ಇದೇ ಇದ್ರಾಗ ಮಲ್ಕೋತಿದ್ವಿ. ಇಲ್ಲಿ ಟಿ ವಿ ಇತ್ತು, ಇಲ್ಲಿ ಫೋಟೋ ನಮ್ಮ ಅರ್ವಿ ಅಲ್ಲೇ ಇರೋದಾಗಿರ್ಬೋದು. ಹಾಗೆ ನಾವು ಸ್ಕೂಲ್ ಡೇಸಲ್ಲಿ ಹೆಂಗಂದರೆ ಗೈಸ್, ಬ್ಯಾಗ್ ಕೂಡ ಇಡೋಕೆ ನಾವು ಕಿತ್ತಾಡ್ತಿದ್ದೆ. ನಾನಲ್ಲಿ, ನಮ್ಮ ಅಕ್ಕ ಅಲ್ಲಿ, ನಮ್ಮ ತಂಗಿ ಅಲ್ಲಿ. ಸೊ ಇಲ್ಲೆಲ್ಲ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಹಾಗೆ ಇಲ್ಲೆಲ್ಲ ಬಟ್ಟೆಗಳಿಡೋದು. ಸೊ ಗೈಸ್, ಇದೆಲ್ಲ ಫುಲ್ ತುಂಬ ಅಂದರೆ ಸೊ ಇದೊಂಥರ ತುಂಬ ಮಿಸ್ ಮಾಡ್ಕೋತೀನಿ. ಇದು ಆ್ಯಕ್ಚುಲಿ ಸದ್ಯಕ್ಕೆ ನಾಳೆಯಿಂದ ಬೇರೆಯವ್ರ ಮನೆ, ಯಾಕಂದರೆ ಇದು ಆ್ಯಕ್ಚುಲಿ ಬಾಡಿಗೆ ಹಿಡಿದಿದ್ದಾರೆ. ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಎನಿ ಕಂಡೀಷನ್ ಬರೆಯಬೇಕಂತಂದು ಬಂದೀನಿ. ಸೊ ಇವಾಗ ನಾನು ಅಡುಗೆ ಮನೆಗೆ ಹೋಗ್ತೀನಿ ಗೈಸ್. ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಡುಗೆ ಮನೆಯೆಲ್ಲ. ಆದರೆ ಕೆಲವೊಂದು ಪ್ರಾಡಕ್ಟ್ ಇದ್ದಾವೆ. ಅಲ್ಲಿ ಗ್ಯಾಸ್ ಇತ್ತು, ಹಾಗೆ ಇಲ್ಲಿ ಒಲೆ ಮೇಲೆ ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ರು. ಇಲ್ಲೇ ಕಿಂಡಿ ಇದೆ ಗೈಸ್, ಇಲ್ಲಿ ಕಿಂಡಿ ಇದೆ. ಸೊ ಎಷ್ಟು ಏನಿಲ್ಲ 5 ಡೇಸ್ ಆಯಿತು, 4 to 5 ಡೇಸ್ ಆಯಿತು ಗೈಸ್ ಈ ಮನೆಗೆ ಬಂದು. ಇವತ್ತು ಬಂದೀನಿ. ಇದು ಇನ್ನಾದರೂ ನಮ್ಗೆ ಹೊಸ ಮನೆ ಫೀಲೇ ಆಗ್ತಾಯಿಲ್ಲ. ಇನ್ನು ಹಳೆ ಮನೆಗೆ ಇದ್ದೀವಿ ಅನ್ನಿಸ್ತದೆ ನಮಗೆ. ಇಲ್ಲೇ ಬರಬೇಕು ಅನ್ನಿಸ್ತೆ ಈ ಮನೆಗೆ. ಯಾಕಂದರೆ ಇಲ್ಲಿ ಕಳೆದ ನೆನಪುಗಳು ತುಂಬ ಇದ್ದಾವೆ. 4 ಗಂಟೆಗೆ ಎದ್ದು ನಾನು ಸ್ಟಡಿ ಮಾಡೋ ಜಾಗ ಇದೆ ಗೈಸ್. ಇಲ್ಲಿ ಕೂತು ನಾನು ಸ್ಟಡಿ ಮಾಡ್ತಿದ್ದೆ. ಹಾಗೆ ಇಲ್ಲಿ ಮತ್ತೆ ನಾವು ಅಡುಗೆ ಮಾಡುವಾಗ, ನಮ್ಮ ಮಮ್ಮಿಯವರು ಅಡುಗೆ ಮಾಡುವಾಗ ನಾವು ಇಲ್ಲಿ ಕೂತು ತುಂಬ ಕಳೆದೀವಿ, ಮಾತು ಹೇಳೀವಿ. ಆಮೇಲೆ ನಾನಲ್ಲಿ, ನಮ್ಮ ಅಕ್ಕ, ನಮ್ಮ ತಂಗಿ ತುಂಬ ಜಗಳಾಡೀವಿ ಕೂಡ, ನಮ್ಮ ಅಣ್ಣ ಅಲ್ಲಿ, ನಮ್ಮ ತಮ್ಮ ಅಲ್ಲಿ. ಆಮೇಲೆ ತುಂಬ ಮೆಮೊರೀಸ್ ಇದೆ ಗೈಸ್ ಈ ಮನೆಯಲ್ಲಿ. ಯಾಕಂದರೆ ಈ ಮನೆ ಬಗ್ಗೆ ಹೇಳಬೇಕಂದ್ರೆ ತುಂಬ ನೀರು ಬರುತ್ತೆ. ಯಾಕಂದರೆ ಈ ಮನೆಯಲ್ಲಿ ಅಷ್ಟೇ ನಾವು ಖುಷಿಯಾಗಿದ್ದೇವೆ, ಅಷ್ಟೇ ದುಃಖವಾಗಿದ್ದೆ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರ ಲೈಫಲ್ಲಿ ಎಲ್ಲರ ಮನೆ ದೋಸೆ ತೂತೇನೆ ಗೈಸ್. ಸೊ ನನಗೆ ಏನೋ ಒಂಥರ ಖುಷಿ ಈ ಮನೆ ನೋಡಿದ್ರೆ ನನಗೆ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಗೈಸ್, ಇಲ್ಲೇ ನಾನು ಹುಟ್ಟಿರೋದು, ಇಲ್ಲೇ ಬೆಳೆದಿದ್ದು. ಹಾಗೆ ಇಲ್ಲೇ ಆಡಿ ಮಾಡಿ ಬೆಳೆದಿದ್ದು. ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಇಲ್ಲೇ ಬೆಳೆದಿದ್ದು, ಇಲ್ಲೇ ಡೆಲಿವರಿ ಆಗಿತ್ತು ಅವಳದು ಕೂಡ. ಸೊ ಇವಾಗ ಹೊಸ ಮನೆಗೆ ಹೋಗ್ಬೇಕಲ್ವಾ ಅಂತ ಹಿಂಗೆ ಇದೆಲ್ಲ ಬಿಟ್ಟು ಈಗ ಇದು ಬಾಡಿಗೆ ಕೊಡ್ತಾರಂದರೆ ನನಗೆ ಬೇಜಾರಾಗ್ತಾಯಿದೆ ಆ್ಯಕ್ಚುಲಿ. ಯಾಕಂದರೆ ಇವಾಗ ಹೆಂಗಂದರೆ ನಮ್ದಂತಂದು ಇದ್ದಾಗ ಅದು ಬೇರೆ ಕೊಡ್ತೇವಲ್ಲ, ಸೊ ಸಖತ್ ಬೇಜಾರಾಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಇದೆಲ್ಲ ಹಾಳಾಗುತ್ತೆ ಅಂತ ಒಬ್ರಿಗೆ ಬಾಡಿಗೆ ಕೊಟ್ಟರು ಅದು ಪ್ಲಸ್ ಪಾಯಿಂಟೇ ಇದೆ. ಆಮೇಲೆ ಆ ತೊಟ್ಲು, ನಾವು ಆಡಿ ಬೆಳೆದಂಥ ತೊಟ್ಲು, ಇಷ್ಟು ದಿನ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲೇ ಇದ್ದರೂ ಕೂಡ ಇಲ್ಲೇ ನಮ್ಮ ಪಪ್ಪವ್ರ ಬಟ್ಟೆ ಸಿಕ್ಸೋದಾಗಿರ್ಬೋದು, ಇಲ್ಲೆಲ್ಲ ಒಂಥರ ಮೆಮೊರೀಸ್ ಗೈಸ್. ಅಲ್ಲಿ ಟಿ ವಿ ಇತ್ತು, ಇಲ್ಲಿ ಮೊದಲೊಂದು ಟಿ ವಿ ಇತ್ತು ಗೈಸ್ ಸಾಣ್ದು. ಅದಾದಮೇಲೆ ಇಲ್ಲಿ ದೊಡ್ಡದೊಂದು ಟಿ ವಿ ಬಂದಿತ್ತು. ಈಗೆಲ್ಲ ತೆಗ್ಯಾನೆಲ್ಲ ಪ್ರಾಡಕ್ಟ್ ಎಲ್ಲ ಸಾಮಾನು ತೆಗ್ಯಾನ ಹೆಂಗಾಗಿದೆ ಅಂದರೆ ಎಲ್ಲ ಒಂಥರ ಏನೋ ಫೀಲ್ ಆಗ್ತಾಯಿದೆ, ಎಲ್ಲ ಖಾಲಿ ಅಂತ. ಅಲ್ಲಿ ಗಡಿಯಾರ ಇನ್ನೂ ಇದೆ. ಹಾಗೆ ಇದು ಫ್ಯಾನು. ಈ ಫ್ಯಾನ್ ಹೇಳಬೇಕಂದ್ರೆ ಏನಿಲ್ಲ ಅಂದರೂ ಒಂದು 20 to 30 ಟೈಮ್ಸ್ ನಾವು ಏನು ಮಾಡಿರ್ಬೋದು, ರಿಪೇರ್ ಮಾಡಿಸಿರ್ಬೋದು. ಆದರೂ ಕೂಡ ಇದೇ ಫ್ಯಾನೇ ನಾವು ಹಚ್ಕೊಂಡು ಹೋಗ್ಕೊಳ್ತಿದ್ವಿ, ಹೊಸ ತಂದಿದ್ದಿಲ್ಲ. ಯಾಕಂದರೆ ಅದನ್ನೂ ಒಂಥರ ಮೆಮೊರಿ ಗೈಸ್. ನಾವು ಒಂಥರ ಏನು ಸಣ್ಣವರಿಂದ ನೋಡ್ತಾ ಇದ್ದೀವಿ. ಓಕೆ ಗೈಸ್, ಇಷ್ಟೇ. ಇಲ್ಲೇ ನಾವು ಆಡಿ ಹುಟ್ಟಿ ಬೆಳೆದಿದ್ದು ಮನೆ. ಈಗ ನಾವು ಹೊಸ ಮನೆಗೆ ಹೋಗಿದ್ವಿ, ಅದು ಕೂಡ ನಾನು ಇನ್ಸ್ಟಾ ಸ್ಟೋರಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಹಾಕಿದ್ದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ ವಿಡಿಯೋ. ಹಾಗಿದ್ರೆ ಇದು ಒಂದು ಮೆಮೊರಿ ಉಳಿತು ಅಂತ ನಾನು ಯೂಟ್ಯೂಬ್ ಚಾನಲ್ ಹಾಕಾತಾ ಇದ್ದೀನಿ. ಬಟ್ ಅದ್ರ ಬಿಟ್ಟು ಏನಿಲ್ಲ. ಸೊ ಮತ್ತೆ ಇದೇ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಮನೆ ಒಂದು ಸಲ ಬೇರೆಯವ್ರಿಗೆ ಕೊಟ್ಟ ಮೇಲೆ ಅವ್ರು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋತಾರೆ. ಸೊ ಹಾಗಾಗಿ ಆಮೇಲೆ ಈ ಕನ್ನಡಿದು ಹೇಳ್ಬೇಕಂದ್ರೆ, ಈ ಕನ್ನಡಿ ತುಂಬ ಜಗಾಡ್ತಿದ್ದೆ. ಯಾಕೆಂದರೆ ಈ ಒಂದೇ ಕನ್ನಡಿ ಎಲ್ಲ 3-4 ಮೆಂಬರ್ಸ್ ಎಲ್ಲ ರೆಡಿ ಆಗೋದು 1 by 1. ಸೊ ನೀ ಸರಿ ಅಂತ ಅಂತಿದ್ವಿ. ಸೊ ಗೈಸ್, ತುಂಬ ಮಿಸ್ ಮಾಡ್ಕೋತೀವಿ ಅಷ್ಟೇ, ಅದ್ರ ಬಿಟ್ಟು ಏನಿಲ್ಲ. ಇಲ್ಲಿ ನೆಕ್ಸ್ಟ್ ಟೈಮ್ ಬಂದರೆ ಇದು ಬೇರೆ ಥರನೇ ಕಾಣಿಸುತ್ತೆ. ಹಾಗಾಗಿ ನಮಗೋಸ್ಕರ ಒಂದು ಮೆಮೊರಿ ಇರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ.
ತುಂಬ ಕಳೆದ ತುಂಬ ಈ ಮನೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ಔಟ್ಸೈಡ್ ಕೂಡಕ್ಕೂ ಜಾಗ ಇದೆ. ಹಾಗೆ ಇಲ್ಲಿ ಓಣೆನವ್ರು ಯಾರೇ ಇರಲಿ ಬಂದು ಇಲ್ಲಿ ಮಾತಾಡೋಕೆ ಇಲ್ಲೇ ಬರ್ತಿದ್ರು, ಯಾಕಂದರೆ ನಮ್ಮ ಮನೆ ಮುಂದೆ ಕಟ್ಟೆ ಇದೆ ಅಂತ. ಸೊ ಅಲ್ಲಿ ಕೂಡಕ್ಕೂ ಚೆನ್ನಾಗಿತ್ತು, ಎಲ್ಲ ಫುಲ್ ಗಾಡಿ ನಿಲ್ಸೋಕ್ಕೂ ಇದಿತ್ತು, ನೀರು ತುಂಬ್ತಿದ್ವಿ. ಆಮೇಲೆ ಹೊತ್ತು ನೀರು ತಂದೀವಿ ಗೈಸ್ ನಾವು ಕೂಡ. ಸೊ ಗೈಸ್ ಇಷ್ಟೇ. ಈಗೆಲ್ಲ ನಾಳೆ ಬಂದು ಮತ್ತೆ ಎಲ್ಲ ಸಾಮಾನು ಒಯ್ತಾ ಇದ್ದಾರೆ ಅಷ್ಟೇ ಗೈಸ್. ಈ ಮನೆ ಬಗ್ಗೆ ಹೇಳೋದಾದರೆ ಇಷ್ಟೇ. ನೆಕ್ಸ್ಟ್ ನಾನು ಮುಂದೆ ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ನೋಡೋಣ, ಹೊಸ ಮನೆಯದು ನಾನು ವ್ಲಾಗ್ ಮಾಡ್ತೀನಿ ಆಲ್ಮೋಸ್ಟ್ ನಾಳೆ ನಾನು ಟ್ರೈ ಮಾಡ್ತೀನಿ ಗೈಸ್. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಇದು ಹಳೆ ಮನೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮಗೂ ಕೂಡ ಹಳೆ ನೆನಪು ಯಾವುದಾದ್ರೂ ಮನೆ ಬಗ್ಗೆ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಂದು ಹಳೆ ಮನೆಯ ಇದು ಹಳೆ ಮನೆ ಅಂತ ಬರ್ತಾ ಇದೆ, ಯಾಕಂದರೆ ಹೊಸ ಮನೆ ಕಟ್ಮೇಲೆ ಇದೆಲ್ಲ ಹಳೆ ಮನೆ ಆಗೋಗುತ್ತೆ, ಅವಾಗೆಲ್ಲ ಇದೆ ನಮಗೆ ಮನೆ ಅಂತ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಮೆಮೊರೀಸ್ನ ಯಾವಾಗಲೂ ಶೇರ್ ಮಾಡ್ತಾಯಿರಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಬಾಯ್ ಗೈಸ್.